ನಾನಿವಾಗ ಶಿವಮೊಗ್ಗದ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನೋಡೋಣ, ನಾನು ಬಂದಿರೋದು 11 ಗಂಟೆಗೆ. ಮಾರ್ನಿಂಗ್ 5 ಗಂಟೆವರೆಗೂ ನಾನು ಇಲ್ಲೇ ಇರ್ತೀನಿ. ನಿಜ ನೋಡಿ, ಗ್ರೌಂಡ್ ಫ್ಲೋರಿಗೆ ಬಂದಿದೆ, ಬಟ್ ಓಪನ್ ಆಗ್ತಾ ಇಲ್ಲ. ನೀವು ಸ್ವಲ್ಪ ವಾಯ್ಸ್ ಕೇಳಿಸ್ಕೊಳ್ಳಿ. ಅಲ್ಲಿ ಪೊಲೀಸರು ಬಂದರು, ಹಾಗಾಗಿ ಪಟ್ಟಣ ಮೇಲ್ಗಡೆ ಬಂದೆ. ನಾ ಇವಾಗ ನೋಡ್ತಿರಲ್ವಾ, ಅಲ್ಲಿ ಕೂಡ ನಾನು ಅಲ್ಲಿ ಹೋಗಲ್ಲ. ಇವಾಗ ನಾನು ಇಳಿತೀನಿ ಇವಾಗ ಕೆಳಗಡೆ. ಸಿಬ್ಬಂದಿಗಳವರು ನೋಡಿ ಯಾರು ಬರ್ತಾ ಇದ್ದಾರೆ ಯಾರಿಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಕಡೆ ಹೋಗೋಣ ಗೈಸ್. ಒಳಗಡೆ ಯಾರು ಇಲ್ಲ ಗೈಸ್, ನೀವು ನೋಡ್ತಾ ಇರ್ಬೋದು, ಒಳಗಡೆ ಯಾರು ಇಲ್ಲ. ಓ ಮೈ ಗಾಡ್, ಒಳಗಡೆ ಎಷ್ಟೊತ್ತೆ ಓಪನ್ ಆಗೋದು ಅಂಗಡಿ? ನೋಡಿ, ಈ ಥರ ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಾಗ ಯಾರಾದರೂ ಕಳುವು ಮಾಡ್ಬೋದು. ನಾನು ಮಾರ್ನಿಂಗ್ 5 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಗೊತ್ತಾಗುತ್ತೆ ಇಲ್ಲಿ ಸೇಫ್ ಇದೆಯಾ ಇಲ್ವಾ ಅಂತ. ನಾನಿವಾಗ ಶಿವಮೊಗ್ಗದ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸಮಯ ಬಂದುಬಿಟ್ಟು 11:45 ಆಗಿದೆ. ಇವಾಗ ಟ್ರೈನ್ ಹೋಗ್ತಾ ಇದೆ. ನೋಡೋಣ, ನಾನು ಬಂದಿರೋದು 11 ಗಂಟೆಗೆ. ಮಾರ್ನಿಂಗ್ 5 ಗಂಟೆವರೆಗೂ ನಾನು ಇಲ್ಲೇ ಇರ್ತೀನಿ. ನೋಡೋಣ ಫ್ರೆಂಡ್ಸ್, ಹಂಗಾದರೆ ಇಲ್ಲಿ ಜನಗಳಿರ್ತಾರಾ ಇರಲ್ವಾ ಅಂತ. ಅಲ್ಲಿ ತುಂಬ ಜನಗಳಿದ್ದಾರೆ, ಬಟ್ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇರೋದ್ರಿಂದ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಈ ಕಡೆ ಬಂದುಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇಲ್ಲೇ ಇರ್ತೀನಿ. ಇವತ್ತಿನ ಈ ಒಂದು ಚಾಲೆಂಜ್ ನಾನು ಕಂಪ್ಲೀಟ್ ಮಾಡೇ ಹೋಗ್ತೀನಿ. ನೋಡೋಣ ಇಲ್ಲಿ ನನಗೆ ಇರೋಕ್ಕೆ ಅನುಮತಿ ಕೊಡ್ತಾರಾ ಇಲ್ವಾ ಅಂತ, ವಿಡಿಯೋ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತಾ ಇಲ್ವಾ ಅಂತ. ಗೈಸ್, ವಿಡಿಯೋವನ್ನು ಫಾಲೋ ಮಾಡಿ. ರೈಲ್ವೆ ಸ್ಟೇಷನ್ ಇವತ್ತು ಇಡೀ ರಾತ್ರಿ ನಾನು ಇಲ್ಲೇ ಇರ್ತೀನಿ. ನಾನು ಪ್ಲ್ಯಾಟ್ಫಾರ್ಮ್ ಒಳಗಡೆ ಇರಬೇಕಪ್ಪ ಅಂತಂದರೆ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಅಮೌಂಟ್ ಬಂದುಬಿಟ್ಟು 10 ರೂಪೀಸ್ ಇದೆ. ನಾನಿವಾಗ ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ QR ಕೋಡ್ ಕೂಡ ಇಲ್ಲಿ ಶೋ ಆಗಿದೆ. ನೋಡಿ, ಇವಾಗ ನಾನು ಟಿಕೆಟ್ ತೊಗೊಂಡಿದ್ದೀನಿ. ಇವಾಗ ಒಳಗಡೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮೋಸ್ಟ್ಲಿ ಇವಾಗ ಟ್ರೈನ್ ಇರಬೇಕನ್ಸುತ್ತೆ, ಹಾಗಾಗಿ ನೋಡಿ ಸಿಕ್ಕಾಪಟ್ಟೆ ಜನಗಳಿದ್ದಾರೆ. ನೋಡಿ, ಈ ಥರ ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಾಗ ಯಾರಾದರೂ ಕಳುವು ಮಾಡ್ಬೋದು. ಸೇಫ್ ಆಗಿರಿ. ಹಾಯ್ ಬ್ರೋ. ಫ್ರೆಂಡ್ಸ್, ಟ್ರೈನ್ ಇವಾಗ ಹೋಯ್ತು. ನಾವಿವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ನಾನು 11 ಗಂಟೆಗೆ ಬಂದೀನಿ. 11:45ಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಅಲ್ಲಿ ತುಂಬ ಜನ ಇದ್ದರು. ಇವಾಗ ಹೋಯ್ತಲ್ವ ಟ್ರೈನು, ಈ ಟ್ರೈನ್ಗೆ ತುಂಬ ಜನ ಹೋದ್ರು. ಓಕೆನಾ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿದ್ರು, ಹಂಗಾಗಿ ವಿಡಿಯೋ ಮಾಡೋಕ್ಕೆ ಅನುಮತಿ ಕೊಡ್ತಾರಾ ಇಲ್ವಾ ಅಂತ ಒಂದೇ ಉದ್ದೇಶಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ನಾನು ಮಾರ್ನಿಂಗ್ ಇಲ್ಲಿ 5 ಗಂಟೆವರೆಗೂ ಇರ್ತೀನಿ. ನಿಮಗೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಟೈಮಿಂಗ್ಸ್ ಇರುತ್ತೆ, ಅದನ್ನ ನಾನು ನಿಮಗೆ ಶೋ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ನಾನು ಇದೀನ ಇಲ್ವಾ ಇಲ್ಲಿ ಅಂತ. ನೋಡಿ, ರೆಡ್ ಮಾರ್ಕಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಯಾಕಂದರೆ ಇಲ್ಲಿ ಟ್ರೈನ್ ನಿಂತಿದೆ ಅಂತ, ಅದಕ್ಕೆ ಸೂಚನೆ. ನಾನು ಕೆಲವೊಂದಿಷ್ಟು ಜನಗಳನ್ನು ಕೇಳಿದೆ, ನಾನು ಮಲಗಬೇಕು, ಎಲ್ಲಿ ಬೆಸ್ಟ್ ಪ್ಲೇಸ್ ಅಂತ. ಅವ್ರು ಹೇಳಿದರು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ಗೆ ಹೋಗಿ, ಶಿವಮೊಗ್ಗದಲ್ಲಿ ಇರಬೇಕಂದ್ರೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಬೆಸ್ಟ್, ಅಲ್ಲಿ ಸೇಫ್ ಆಗಿದೆ, ನೀವು ಮಲಗ್ಬೋದು ಅಲ್ಲಿ ಅಂತ ಅಂದರು. ಓಕೆ, ನಾನಿವಾಗ ಸ್ಟೇಷನಲ್ಲೇ ಇದ್ದೀನಿ. ಓಕೆ, ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನೋಡೋಣ, ನಾನು ಮಾರ್ನಿಂಗ್ 5 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಗೊತ್ತಾಗುತ್ತೆ ಇಲ್ಲಿ ಸೇಫ್ ಇದೆಯಾ ಇಲ್ವಾ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ಓಪನ್ ಇರ್ತಾವ ಇಲ್ವಾ ಅಂತ. ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಆಗ್ತವೆ. ಇಲ್ಲಿ ಇರುವ ಪೊಲೀಸ್ ಸಿಬ್ಬಂದಿಗಳು ನನಗೆ ಇರೋಕ್ಕೆ ಅವಕಾಶ ಕೊಡ್ತಾರಾ ಇಲ್ಲ. ಮತ್ತೆ ನಾನು ಟಿಕೆಟ್ ತಗೊಂಡಿದ್ದೀನಿ, ಪ್ಲಾಟ್ಫಾರ್ಮ್ ಟಿಕೆಟು. ನಾನು ಇಲ್ಲೇ ಇದ್ದು ವಿಡಿಯೋ ಮಾಡ್ತೀನಿ. ನೋಡೋಣ. ಬ್ರದರ್ಸ್ಗಳು ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಾರೆ. ಬಟ್ ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದನ್ನು ನೋಡಿದರೆ ಪಕ್ಕಾ ಸಿಕ್ಕಾಕೊಂತೀನಿ. ಟೈಮ್ ನೋಡ್ತಾ ಇರ್ಬೋದು, 11:56 ಆಗಿದೆ. ಜಸ್ಟ್ ಇನ್ನು 4 ನಿಮಿಷ ಆದರೆ ಸಾಕು, 12 ಗಂಟೆ ಆಗುತ್ತೆ. ನಾನಿವಾಗ 12 ಗಂಟೆ ಆದರೂ ಕೂಡ ಇಲ್ಲೇ ಇದ್ದೀನಿ. ನೋಡೋಣ. ತಾತ ಹೋಗ್ತಾ ಇದ್ದಾರೆ, ಬನ್ನಿ ಕೇಳೋಣ. ತಾತ, ಟೀ ಸಿಗುತ್ತಾ ಇಲ್ಲಿ? ಇಷ್ಟೊತ್ತಿಗೆ ಯಾವುದೂ ಇಲ್ವಾ? ಎಷ್ಟೊತ್ತಿಗೆ ಓಪನ್ ಆಗೋದು ಅಂಗಡಿ? ಬೆಳಗ್ಗೆ 4 ಗಂಟೆಗಾ? ಬೆಳಗ್ಗೆ 4 ಗಂಟೆಗೆ ಓಪನ್ ಆಗುತ್ತಂತೆ ಫ್ರೆಂಡ್ಸ್. ಆ ಕಡೆ ಹೋಗ್ಬೋದು, ನೋಡಿ ಆ ಕಡೆ ಹೋಗ್ಬೋದು. ಜನಗಳು ಯಾರೂ ಇಲ್ಲ ಅಲ್ಲಿ. ಬಟ್ ಆ ಕಡೆ ಬ್ರಿಡ್ಜ್ ಇದೆ ಅಲ್ವಾ, ಅಲ್ಲಿಂದ ಹತ್ಕೊಂಡು ಆ ಕಡೆ ಸೈಡ್ ನಾವು ಬರ್ಬೋದು. ಆ ಕಡೆ ಒಂದು ಟ್ರೈನ್ ನಿಂತಿದೆ, ಹೋಗೋಣ ಆ ಕಡೆಗೆ, ಬನ್ನಿ. ಇವಾಗ 11:48 ಆಗಿದೆ. ಇವಾಗ ನೋಡಿ ಟ್ರೈನ್ ಬರ್ತಾ ಇದೆ. ಕಾಣಿಸುತ್ತಾ ಟ್ರೈನು? ನೋಡಿ ಹೆಡ್ಲೈಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಗಾಡ್, ಈ ಟ್ರೈನ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ, ಎಷ್ಟು ಉದ್ದ ಇದೆ ಅಂತ. ನೋಡಿ ಎಷ್ಟು ಉದ್ದ ಇದೆ ಟ್ರೈನು. ಓ ಮೈ ಗಾಡ್. ಏನ್ ಗೊತ್ತಾ, ಅದು ಬಂದ್ಬಿಟ್ಟು ಡ್ರೈವಿಂಗ್ ಬೋಗಿ. ಓಕೆನಾ, ಡ್ರೈವಿಂಗ್ ಅಷ್ಟೇ ಅದು ಇರೋದು. ಅಷ್ಟೇನು ಉದ್ದ ಅಂದ್ರೆ ಡ್ರೈವಿಂಗ್ ಒಂದೇ ಇಲ್ಲಿದೆ ಅಲ್ವಾ, ಆ ಕಡೆಯಿಂದ ಹಿಡಿದು ಇಷ್ಟು ಉದ್ದ ಅಂದ್ರೆ ಡ್ರೈವಿಂಗ್ ಅಷ್ಟೇ ಅದು.
ಅಲ್ಲಿ ಹೋಗ್ತಾ ಇದೆ, ಬಟ್ ಏನಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಈ ಕಡೆ ಹೋಗುತ್ತಾ ಗೊತ್ತಿಲ್ಲ ಗಾಯ್ಸ್. ಓಕೆನಾ, 12 ಗಂಟೆ ಆಯ್ತು. ಇವಾಗ ನಾವು ಮೇಲ್ಗಡೆ ಹೋಗೋಣ ಬನ್ನಿ. ಓ ಮೈ ಗಾಡ್, ಹೆಲ್ಮೆಟ್ ಅಲ್ಲಿ ಇಟ್ಟೆ. ಇಲ್ಲಿದೆ ನೋಡಿ ಗಾಯ್ಸ್ ಹೆಲ್ಮೆಟು, ಹಂಗೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಮಂಡೆಗೆ. ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ರೆ ಏನಾದ್ರೂ ತಿಳ್ಕೊಂತಾರೆ, ಯಾಕೆ ವಿಡಿಯೋ ಮಾಡ್ತದೆ ನೀವು ಅಂತ. ನಾನು ಆ ಕಡೆ ಹೋಗ್ಬೇಕು ಇವಾಗ. ನೋಡಿ ಅಲ್ಲಿ ಪೊಲೀಸರು ಬಂದ್ರು, ಹಂಗಾಗಿ ಪಟ್ಟಣ ಮೇಲ್ಗಡೆ ಬಂದೆ. ನಾ ಇವಾಗ ಟಾಪಲ್ಲಿದ್ದೀನಿ, ಅಲ್ಲಿ ಕೆಲಸ ಮಾಡ್ತವ್ರೆ. ಈ ಕಡೆ ನೋಡಿ ಅಲ್ಲಿ ಬ್ರದರ್ಸ್ಗಳಿದ್ದಾರೆ, ಶಾಲ್ ಹೊತ್ಕೊಂಡಿದ್ದಾರೆ. ಗೊತ್ತಿಲ್ಲ ಈ ಒಂದು ಮಧ್ಯರಾತ್ರಿನೂ ಕೂಡ ಟ್ರೈನ್ ಇದೆಯಾ ಇಲ್ವಾ ಅಂತ. ಇದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಗೈಸ್. ಓಕೆನಾ, 12 ಗಂಟೆ ಆಗಿದೆ, ಮತ್ತೆ ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅಂತ ತೋರಿಸ್ತೀನಿ. ಕೆಳಗಡೆ ಹೋಗ್ಬೇಕು, ಬಟ್ ಅವಾಗಲೇ ಟ್ರೈನ್ ನಿಂತಿತ್ತು, ಹೋಗಿದೆ ಅನ್ಸುತ್ತೆ ಮೋಸ್ಟ್ಲಿ ಅದು. ಕೆಳಗಡೆ ಹೋಗೋಣ ಬನ್ನಿ. ತುಂಬ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಗೈಸ್. ಏನು ಗೊತ್ತಾ, ಇನ್ನೊಂದು ಹೇಳ್ಬಿಡ್ತೀನಿ ರಿಯಲ್ ಆಗಿ. ಹೇಳ ಗೈಸ್ ಏನು ಗೊತ್ತಾ, ನಾನು 10 ಗಂಟೆವರೆಗೂ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಇದೆ ಅಂತ. ಯಾಕಂತಂದರೆ ಬೆಳಗ್ಗಿಂದ ಅಂದರೆ ಮಧ್ಯಾಹ್ನದಿಂದ 10 ಗಂಟೆವರೆಗೂ ಡ್ಯೂಟಿ ಮಾಡಿ ಗೈಸ್ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು. ಇಷ್ಟು ವರ್ಷ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಆದರೆ ಗ್ರೋ ಆಗ್ತಿಲ್ಲ. ಏನಾದರೂ ಚಾಲೆಂಜ್ ಆಗಿ ವಿಡಿಯೋ ಮಾಡಬೇಕು, ಡಿಫ್ರೆಂಟ್ ಆಗಿರೋ ಕಂಟೆಂಟ್ ತರಬೇಕು ಅಂತ ಅಂದ್ಕೊಂಡು ಈ ಥರ ಕಂಟೆಂಟ್ನ ತೊಗೊಂಬರ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನೋಡಿದ ಟ್ರೈನು ಅದೇ ನೋಡ್ತಿರಲ್ವಾ, ಅದೇ ಯಾವುದು ಟ್ರೈನ್ ಹೋಗಿಲ್ಲ, ಅದೇ ಟ್ರೈನ್ ನಾನು ಆ ಕಡೆಯಿಂದ ನೋಡಿರೋದು. ಗೈಸ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್, ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಡಿಫ್ರೆಂಟ್ ಆಗಿರೋ ಚಾಲೆಂಜಸ್ ವಿಡಿಯೋ ತೊಗೊಂಬರ್ತೀನಿ. ಜನಗಳಂತೂ ಯಾರು ಇಲ್ಲ ಈ ಕಡೆ, ನಾನು ಆ ಕಡೆ ಇರೋದೇ ಮುಖ್ಯ, ಸೇಫು. ಬಟ್ ಈ ಕಡೆ ಯಾರು ಇಲ್ಲ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾರು ಇಲ್ಲ ಗೈಸ್. ಇಲ್ಲಿ ನೀರು ಪೋಲ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು, ನೀರು ಪೋಲ್ ಆಗ್ತಾ ಇದೆ. ಆ ಕಡೆ ಹೋಗೋಣ. PF2 ಪ್ಲಾಟ್ಫಾರ್ಮ್ ನಂಬರ್ 2 ಇದು. ಓಕೆ, ನಾವು ಆ ಕಡೆ ಹೋಗೋಣ ಇವಾಗ. ನಾ ಎಂಥವನು ಅಂದರೆ ಗೈಸ್ ಹೆಂಗೆ ಗೊತ್ತಾ, ನೋಡಿ ಮತ್ತು ನಾನು ಹೆಲ್ಮೆಟ್ ಅಲ್ಲಿ ಇಟ್ಟು ಬಂದೀನಿ. ತಲೆ ಕೆಟ್ಟು ಹೋಗುತ್ತೆ ನಂಗೆ, ಅದನ್ನ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ಬೇಕು. ಅಲ್ಲಿ ಇಟ್ಟು ಬರೋಣ ಅಂತಂದರೆ ನಾನು ಬೇಡ, ಕೈಯಾಗಿ ಹಿಡ್ಕೊಂಡು ಅಡ್ಡಾಡೋಣ ಅಂದು ತೊಗೊಬಂದೆ. ನೋಡಿ ಮತ್ತು ಇಲ್ಲೇ ಇಟ್ಟಿದ್ದೀನಿ. ನೋಡಿ ಅವಾಗಲೇ ಆ ಕಡೆ ಸಿಕ್ಕಿದ್ರಿ ತಾತ ನನಗೆ, ಇವಾಗ ಈ ಕಡೆ ಬಂದಿದ್ದಾರೆ. ಓ ಮೈ ಗಾಡ್, ನನ್ನೇ ನೋಡ್ತಾ ಇದ್ದಾರೆ ಅವರು. ಡೇಂಜರಸ್. ಟೈಮ್ ನೋಡಿ ಇವಾಗ 12:15 ಆಗಿದೆ ಟೈಮು. ನಾನು ಮಲ್ಗಕ್ಕೆ ಪೀಸ್ಫುಲ್ ಜಾಗ ಗೈಸ್, ಹೆಂಗಿದೆ ನೋಡಿ. ಬಟ್ ನಾನು ಇಲ್ಲಿ ಮಲ್ಗಕ್ಕೆ ಬಂದಿಲ್ಲ. ಮಲ್ಗೋದಾಗಿದ್ರೆ ಮನೆಗೆ ಹೋಗಿ ಮಲಗ್ತಾ ಇದ್ದೆ, ಇಲ್ಲಿಗೆ ನಾನು ಬರ್ತಾ ಇದ್ದೆ ಅಲ್ವಾ. ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದು. ಒಳಗಡೆ ಹೋಗೋಣ ಗೈಸ್. ಒಳಗಡೆ ಯಾರು ಇಲ್ಲ ಗೈಸ್, ನೀವು ನೋಡ್ತಾ ಇರ್ಬೋದು, ಒಳಗಡೆ ಯಾರು ಇಲ್ಲ. ಓ ಮೈ ಗಾಡ್, ಒಳಗಡೆ ನೋಡಿ ಯಾರು ಇಲ್ಲ, ಪೀಸ್ ಆಗಿದೆ. ಮೇಲ್ ಮಲಗೋಣ ಅಂತಂದರೆ ನೋಡಿ ಇಲ್ಲಿ ಏನೂ ಇಲ್ಲ. ಇಲ್ಲಿ ಮಲಗ್ಬೋದು, ಪೀಸಾಗಿ ಬಂದು ಮಲಗ್ಬೋದು ಗೈಸ್. ಬಟ್ ಬೇಡ, ಯಾಕಂದರೆ ನಾನು ಬಂದಿರೋ ಉದ್ದೇಶ ವಿಡಿಯೋ ಮಾಡೋಕ್ಕಾಗಿ, ಇಲ್ಲಿ ಮಲಗಕ್ಕಲ್ಲ ಅಲ್ವಾ. ಬನ್ನಿ ಗೈಸ್ ಹೋಗೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಲ್ಲ ಲೈಟ್ಸನ್ನು ಆಫ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಲೈಟ್ ಆನ್ಲಿಲ್ಲ, ಎಲ್ಲ ಆಫ್ ಆಗಿದೆ ನೋಡಿ. ಆ ಕಡೆ ಫುಲ್ ಬ್ಲಾಕ್ ಆಗಿದೆ, ಕತ್ಲಾಗಿದೆ. ನಾವು ಆ ಕಡೆ ಹೋಗ್ಬೇಕು ಇವಾಗ. ಮೋಸ್ಟ್ಲಿ ಅಲ್ಲಿ ಒಂದೇನೋ ಲೈಟ್ ನನಗೆ ಬ್ಲಿಂಕ್ ಆಗಿದಂಗೆ ಕಾಣಿಸ್ತಾ ಇದೆ ಗೈಸ್. ಅಲ್ಲಿಗೆ ಹೋಗೋಣ ಅಂತಂದರೆ ಬಟ್ ಬೇಡ, ಯಾಕಂತಂದರೆ ನಾನು ಆ ಕಡೆ ಮಗ್ಲಿಂದ ಹೋದರೆ ಸ್ವಲ್ಪ ಸೇಫು, ಈ ಕಡೆಯಿಂದ ಹೋದರೆ ನನಗಿಲ್ಲಿ ನಿಜ ಯಾರೂ ಇಲ್ಲ ಗೈಸ್. ಅಕಸ್ಮಾತ್ ಬೇಡ, ಅಕಸ್ಮಾತ್ ಯಾರಾದರೂ ಬಂದರೆ ನಾನು ಪಟ್ಟಣ ಆ ಕಡೆ ಹೋಗ್ಬೇಕು ಅಂತ ಅಂದರೆ ಇಲ್ಲಿ ಯಾರೂ ಕೂಡ ಇಲ್ಲ ನೋಡಿ. ಅಲ್ಲಿ ವೈಟ್ ಲೈಟ್ ಬ್ಲಿಂಕ್ ಆಗೋದು ಕಾಣಿಸುತ್ತಾ ನಿಮಗೆ? ಡೈರೆಕ್ಟಾಗಿ ಸೀದಾ ನೋಡಿ ವೈಟ್ ಲೈಟ್ ಕಾಣ್ತದೆ ನೋಡಿ, ಕಾಣಿಸುತ್ತಾ? ಅಲ್ಲಿ ಯಾರೋ ಇರ್ಬೋದು ಮೋಸ್ಟ್ಲಿ, ಯಾರೋ ಇಲ್ಲಿ ವರ್ಕರ್ಸೇ ಇರ್ಬೋದು ಮೋಸ್ಟ್ಲಿ ನಂಗೆ ಅನ್ಸೋ ಮಟ್ಟಿಗೆ. ಇವಾಗ ಮೇಲ್ಗಡೆ ಹತ್ತಿ ಹೋಗೋಣ, ನಾವು ಆ ಕಡೆ ಹೋಗೋಣ. ಅದಕ್ಕೂ ಮುಂಚೆ ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅದು ಯಾರಂತ ನೋಡೋಣ ನಿಂತ್ಕೊಂಡು, ಅಲ್ಲಿ ಮೇಲೆ ನಿಂತ್ಕೊಂಡು. ಯಾಕಂತಂದ್ರೆ ಅಲ್ಲೇ ಡೈರೆಕ್ಟಾಗಿ ಹೋಗಿ ನಾನು ವಿಡಿಯೋ ಮಾಡ್ಬೋದು. ಬಟ್ ಬೇಡ, ಅಲ್ಲಿ ಹೋಗಿ ಮಾಡಿದರೆ ಸರಿ ಅನ್ಸಲ್ಲ. ಅವರು ಏನಕ್ಕೆ ವಿಡಿಯೋ ಮಾಡ್ತಾ ಇದೆಯಾ, ಇಷ್ಟೊತ್ತಿಗೆ ಏನು ಅಂತ ಪ್ರತಿಯೊಂದು ರೀಸನ್ ಕೇಳ್ಬೋದು. ಹಾಗಾಗಿ ಸುಮ್ಮನೆ ಬೇಡ. ಓ ಮೈ ಗಾಡ್, ಆ ಕಡೆ ನಾವು ಬರುವಾಗ ನೋಡಿ ಒಂದೇ ಇದ್ದಿಲ್ವ ಟ್ರೈನು? ಆ ಕಡೆ ಒಂದಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಇದಾ ಅದ್ರ ಪಕ್ಕ ಒಂದು,
2 ಟ್ರೈನ್ ಇದಾವೆ ಗೈಸ್. ಓ ಮೈ ಗಾಡ್, ಆ ಕಡೆಗೂ ಕೂಡ ಹಳಿ ಇದೆ ನೋಡಿ. ನಮ್ಮ ಶಿವಮೊಗ್ಗದ ಓಕೆ ಯಾರೋ ಬರ್ತಾ ಇದ್ದಾರೆ ಗೈಸ್ ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಫಸ್ಟ್ ಫ್ಲೋರ್ ಯಾರೋ ಬರ್ತಾ ಇದ್ದಾರೆ. ಯಾರು ಅಲ್ಲ, ಈ ತಾತ ಬರ್ತಾ ಇರೋದು ನೋಡಿ. ಇವರೇ ಹೋಗ್ತಾ ಇರೋದು ಆ ಗಾಡಿ ತಗೊಂಡು. ಸಿಬ್ಬಂದಿಗಳವರು ನೋಡಿ ಯಾರು ಬರ್ತಾ ಇದ್ದಾರೆ ಯಾರಿಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಚೆಕ್ ಮಾಡ್ತಿದ್ದಾರೆ. ಆ ಕಡೆ ಎಲ್ಲ ಟ್ರೈನ್ಗಳನ್ನ ಚೆಕ್ ಮಾಡ್ತಾ ಇದ್ರು. ಏನು ಗೊತ್ತಾ, ನೈಟ್ ಬರೋರಿಗೆ ಒಂದು ಚಿಕ್ಕ ಒಂದು ಮಾಹಿತಿ ಹೇಳ್ತೀನಿ ನೋಡಿ. ನಾನು ಅವಾಗಲೇ ಅಲ್ಲಿ ಹೋಗಿದ್ದೆ ಒಳಗಡೆ, ಓಕೆನಾ. ನಾನು ಹೋಗ್ಬಾರ್ದು ಅಂತ ಅನ್ಕೊಂಡೆ, ಬಟ್ ಅಲ್ಲಿ ಹೋಗಿದ್ದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಆಫ್ ಮಾಡು ಅಂತ ಅಂದರು, ಓಕೆನಾ. ಅಂದರೆ ಹಿಂಗೆ ಕ್ಯಾಮ್ರಾ ನೆಲ್ ಮೇಲೆ ಹಿಡ್ಕೊಂಡಿದ್ದೆ, ಆಫ್ ಮಾಡು ಅಂತ ಅಂದರು. ಆ ಒಂದು ವಿಡಿಯೋನ ಡಿಲೀಟ್ ಕೂಡ ಮಾಡಿಸಿದ್ರು. ಬಟ್ ಏನು ಗೊತ್ತಾ, ನಾನು ಟಿಕೆಟ್ ಮಾಡಿದ್ದೆ, ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೆ. ಬಟ್ ಅದು 12 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಪ್ಲಾಟ್ಫಾರ್ಮ್ ಟಿಕೆಟು 12 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಹಂಗಾಗಿ ನಾನು ಸೀದಾ ನೋಡಿ ಅಲ್ಲಿಗೆ ಹೋಗ್ತೀನಿ ಇವಾಗ. ಮತ್ತೆ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊತೀನಿ. ಯಾಕೆ ಬೇಕು? 12 ಗಂಟೆಗೆ ಕ್ಲೋಸ್ ಆಯಿತು ಅಂದರೆ ಮತ್ತೆ ಹೊಸ ತಗೊಳ್ಳೋಣ ಇವಾಗ. ಅವ್ರು ಇನ್ನೊಂದು ಹೇಳಿದ್ರು, ಇಲ್ಲಿ ಇರಬಾರ್ದು, ಹೊರಗಡೆ ಹೋಗಬೇಕು, ಇಲ್ಲಿ ಯಾರು ಕೂಡ ಇರಬಾರ್ದು ನೋಡಿ. ಇಲ್ಲಿ ರೈಲ್ ಬಂದಾಗ ಮಾತ್ರ ಒಳಗಡೆ ಬಿಟ್ಕೊತೀವಿ ಅಂತ ಅಂದರು ಗೈಸ್. ನನಗೆ ಗೊತ್ತು, ಅಲ್ಲಿಗೆ ಹೋದರೆ ನಾನು ಇವಾಗ ಹೊರಗಡೆ ಕಳಿಸ್ತಾರೆ. ಬಟ್ ನಾನು ಅಲ್ಲಿಗೆ ಹೋಗ್ತೀನಿ ಇವಾಗ. ಹೊರಗಡೆ ಕಳಿಸಿದ್ರು ಕೂಡ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ನಾನು ಏನು ಹೇಳಿದೆ ಗೊತ್ತಾ, ಒಂದು ರೀಸನ್ ಕೊಟ್ಟೆ. ಹೋಗೋಣ ಬನ್ನಿ ಇವಾಗ ಅಲ್ಲಿಗೆ. ಫ್ರೆಂಡ್ಸ್, ನೀವು ಸ್ವಲ್ಪ ವಾಯ್ಸ್ ಕೇಳಿಸ್ಕೊಳ್ಳಿ. ಅಲ್ಲಿ ಅಮ್ಮರು ಕೆಲಸ ಮಾಡ್ತಾ ಇದ್ದಾರೆ, ಓಕೆನಾ. ನೋಡಿ ಆ ಕಡೆ ಟ್ರೈನ್ ಇದೆ ಅಲ್ವಾ, ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಷ್ಟ ಇದೆ ಅಲ್ವಾ ಜೀವನ. ರಾತ್ರಿ ಎಲ್ಲ ಕೆಲಸ ಮಾಡಬೇಕು, ನೈಟ್ ಶಿಫ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಗೈಸ್ ಜೀವನ ಬಂದುಬಿಟ್ಟು. ದುಡ್ಡು ಮಾಡಬೇಕಂತ ಅಂದರೆ ನಿದ್ಗೆಟ್ಟು ಕೆಲಸನೂ ಮಾಡಬೇಕು, ನಿಜ ಅಲ್ವಾ. ಫ್ಯಾಮಿಲಿ ನಡೆಸಬೇಕು, ಕಮಿಟ್ಮೆಂಟ್ಸ್ ತುಂಬಾ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಮನಸ್ಸಿಗೆ ನೋವಾಗುತ್ತೆ, ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ. ನಾವೇನು ಕೋಟ್ಯಾಧಿಪತಿನ? ನಾವು ಕೆಲಸ ಮಾಡಲ್ವಾ? ಮಾಡ್ದೆ ತಾನೆ. ಹಾಗೆ ಎಲ್ಲರ ಜೀವನನೂ ಎಲ್ಲ ಥರನೂ ಇರ್ತಾರೆ. 5 ಬೆರಳು ಸಮ ಇರಲ್ವಾ, ನಿಜ ಅಲ್ವಾ. ಮತ್ತು ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನಿವಾಗ ಹೋಗ್ತಾ ಇದ್ದೀನಿ, ನೋಡೋಣ. ನಾನು ನೋಡಿ ಇಲ್ಲಿ ಫಸ್ಟ್ ನಂಬರ್ ಅಂತ ಹಾಕಿದ್ದಾರೆ. ಇಲ್ಲಿ ಬಂದಿದ್ದೀನಿ. ಇಲ್ಲಿ ಗೇಟು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಯಾರೂ ಇಲ್ಲ ಇವಾಗ. ಅಲ್ಲಿ ಏನೋ ಕೆಲಸ ಮಾಡ್ತಾರೆ ಅನಿಸುತ್ತೆ. ನೋಡಿ ಎಷ್ಟು ನಿಶಬ್ದವಾಗಿದೆ ಅಂತ. ಈ ಒಂದು ಡೋರ್ ಓಪನ್ ಆಗಿದೆ, ಕಾರ್ಯನಿರತರ ಸ್ಟೇಷನ್ ಮಾಸ್ಟರ್ ಅಂತ ನೋಡಿ. ಈ ಡೋರ್ ಓಪನ್ ಇದೆ. ನಾನು ಆ ಕಡೆ ಹೋಗೋಣ ಈಗ. ಫ್ರೆಂಡ್ಸ್, ಇಲ್ಲಿ ಕೂಡ ಡೋರ್ ಓಪನ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲೊಂದು ಟಿಕೆಟ್ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಟಿಕೆಟ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಕ್ಲೋಸ್ ಆಗಿರುತ್ತೆ. ಹಂಗಾಗಿ ನೋಡಿ ಓಪನ್ ಆಗಿದೆ. ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಹೊರಗಡೆ ಹೋಗ್ಬೇಕಾಗತ್ತೆ ನಾನು. ಮತ್ತೆ ಒಂದು ಟಿಕೆಟ್ ತೊಗೊಂಡೆ ಇವಾಗ ನಾನು. ನೋಡಿ ಇಲ್ಲಿ ಬಂತು ಟಿಕೆಟು. 10 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡೆ. ಇದು ಬಂದುಬಿಟ್ಟು ಎಷ್ಟು ಅವರ್ ಇದೆ? ವ್ಯಾಲಿಡಿಟಿ ಬಂದುಬಿಟ್ಟು 2 ಅವರ್ಸ್ ಕೊಡ್ತಾರೆ ನೋಡಿ. ಒಬ್ಬ ಪರ್ಸನಿಗೆ 2 ಅವರ್ಸ್ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ನಾವು ಪ್ಲ್ಯಾಟ್ಫಾರ್ಮ್ ಒಳಗಡೆ ಆಟಾಡಬೇಕಪ್ಪ ಅಂತಂದರೆ 10 ರೂಪೀಸ್ ಕೊಟ್ಟಿದ್ದೀನಿ. ಏನು ಗೊತ್ತಾ, ಇಷ್ಟೊತ್ತಾದರೂ ಕೂಡ ಇಲ್ಲಿ ನೋಡಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ನೋಡಿ ಬಾಸ್ ಕೂತ್ಕೊಂಡಿದ್ದಾರೆ. ಓ ಮೈ ಗಾಡ್, ನಾನು ಒಳಗಡೆ ಹೋಗೋದು ತುಂಬ ಕಷ್ಟ ಇದೆ. ಯಾಕಂದರೆ ಬಾಸನ್ನು ದಾಟಿ ಹೋಗ್ಬೇಕಪ್ಪ ಅಂತಂದರೆ ತುಂಬ ಕಷ್ಟ ಇದೆ. ನಾನು ಒಳಗಡೆ ಹೋದರೆ ಸಾಕು. ಇವಾಗ ನಾನು ಲಾಕ್ ಮಾಡ್ಕೊತಾರೆ ಇವಾಗ ಬಾಸ್. ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ ಅಂತ ಕೂತ್ಕೊಂಡು. ಗೈಸ್ ಹೊರಗಡೆ ನೋಡಿ ಎಷ್ಟು ನಿಶಬ್ದವಾಗಿದೆ. ನಾನು ಇವಾಗ ಹೊರಗಡೆ ಬಂದಿದ್ದೀನಿ. ನೋಡಿ ಎಷ್ಟು ನಿಶಬ್ದವಾಗಿದೆ ಅಂತ. ಅಲ್ಲಿ ನೋಡಿ ಗೈಸ್ ಯಾರು ಇಲ್ಲ, ನಿಜ. ನೋಡಿ ಅಲ್ಲಿ ಒಂದು ಯಾವುದೋ ಗಾಡಿ ಹೋಗ್ತಾ ಇದೆ, ಬಟ್ ಇಲ್ಲಿ ಜನಗಳು ಯಾರೂ ಇಲ್ಲ. ಯಾವುದಾದ್ರೂ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದರೆ ಬಟ್ ಹೋಗ್ಬೋದು. ಬೈಕ್ ತಗೊಂಡು ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಟೀ ಕುಡ್ಕೊಂಡು ಬರ್ಬೋದು. ಬಟ್ ಬೇಡ, ಇವಾಗ ಯಾರು ಮತ್ತೆ ಅಲ್ಲಿ ತನಕ ಹೋಗ್ತಾರೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಟೀ ಕುಡಿಬೇಕು ನಾನು. ಆಗಿದ್ದಾಗಲಿ ಹೋಗಿ ಮಲ್ಕೊಂಡ್ರೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡೋಣ, ನೋಡೋಣ. ಮುಂದೆ ಒಂದಿನ ಸಪೋರ್ಟ್ ಸಿಗ್ಬೋದು. ವೀಡಿಯೋ ವೈರಲ್ ಆಗಿ ಆಗ್ಬೋದು ನನಗೂ ಕೂಡ. ಇವಾಗ 10, 20, 30 ವ್ಯೂಸ್ ಬರ್ತಾವ. ಬರಲಿ ಗೈಸ್, ಬರಲಿ. ಅಷ್ಟೇ ಜನ ನೋಡಲಿ, ಅವ್ರಿಗೋಸ್ಕರ ವೀಡಿಯೋ ಮಾಡ್ತೀನಿ. ಬಟ್ ಮುಂದೆ ಒಂದಿನ ವ್ಯೂಸ್ ಖಂಡಿತ ಬಂದೇ ಬರ್ತವೆ. ಸಪೋರ್ಟ್ ಮಾಡೇ ಮಾಡ್ತೀರಾ. ಅವಾಗ ಇನ್ನೂ ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತೀನಿ. ಇವಾಗ ಮಾತ್ರ ರಿಸ್ಕ್ ತೊಗೊಂತೀನಿ. ರಿಸ್ಕ್ ತೊಗೊಂಡು ವೀಡಿಯೋ ಮಾಡೇ ಮಾಡ್ತೀನಿ ನೋಡಿ. ಮೇಲ್ಗಡೆ ಹೋಗೋಣ ಬನ್ನಿ. ನೋಡಿ ಕೆಳಗಡೆಯಿಂದ ನಾನು ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿ
ನಾವು ವಿಶ್ರಾಂತಿ ಮಾಡೋಕ್ಕೆ ರೂಮ್ಗಳಿದ್ದಾವೆ, ಬಟ್ ಅವಕ್ಕೆ ಏನಾದರೂ ದುಡ್ಡು ಕೊಡಬೇಕೇನೋ ಗೊತ್ತಿಲ್ಲ. ಬಟ್ ಹೋಗಿ ನೋಡೋಣ ಬನ್ನಿ. ಮೇಲ್ಗಡೆ ಬಂದಿದ್ದೀನಿ, ಇಲ್ಲಿ ನೋಡಿ. ಓ ಮೈ ಗಾಡ್, ಇಲ್ಲಿ ಕೂಡ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆ, ಬಟ್ ಕ್ಲೋಸ್ಡ್ ಅಂತ ಹಾಕಿದ್ದಾರೆ. ಬಟ್ ಇಲ್ಲಿ ಒಂದು ಮೆಟ್ಲಿದೆ, ಇಲ್ಲಿ ನೋಡಿ. ಬಾಸ್ ಅಲ್ಲೇ ಕೂತ್ಕೊಂಡಿದ್ದಾರೆ, ಬಟ್ ಅವ್ರು ನನ್ನ ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಮಾಡಿದರೆ ಖಂಡಿತವಾಗ್ಲೂ ಹೊಡೆದೋಡಿಸ್ತಾರೆ ನನ್ನ. ನೋಡಿ ಗೈಸ್, ಮೇಲ್ ಬಂದೆ, ನೋಡಿ ಹೆಂಗಾಗಿದೆ ಇಲ್ಲಿ, ಕಾಣ್ತಾ ಇದೆಯಾ? ಮೇಲ್ಗಡೆ ಬಂದಿದ್ದೀನಿ ಇವಾಗ. ಬನ್ನಿ ಅಲ್ಲಿ ಒಳಗಡೆ ಹೋಗೋಣ. ಅಲ್ಲಿ ವಿಶ್ರಾಂತಿ ಕೊಠಡಿ ಅಂತ ಹಾಕಿದ್ದಾರೆ, ಅಲ್ಲಿ ಹೋಗೋಣ ಬನ್ನಿ. ಇವಾಗ ನಾವು ಇಲ್ಲಿ ಕೂಡ ವಿಶ್ರಾಂತಿ ಮಾಡ್ಬೋದು, ಬಟ್ ಒಳಗಡೆ ನೋಡೋಣ ಬನ್ನಿ ಏನಿದೆ ಅಂತ. ಗೈಸ್, ರಿಯಲಿ ನಾವು ಒಳಗಡೆ ಹೋಗಲ್ಲ. ಇದೆಲ್ಲ ರೂಮ್ಸ್ಗಳಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ರೂಮ್ಸ್ಗಳಿದ್ದಾವೆ, ಬಟ್ ನಂಗೆ ಅನಿಸುತ್ತೆ ಇಲ್ಲಿ ರೂಮ್ಸ್ ಇರೋದು ಇಲ್ಲಿ ಸ್ಟಾಪ್ಗಳಿಗೆ ಅಂತ. ಬಟ್ ಆ ಕಡೆಗೂ ಕೂಡ ಹೋಗೋಣ ಬನ್ನಿ. ಇಲ್ಲಿ ಸ್ಟಾಪ್ ಇರ್ತಾರಲ್ವ, ಅವರಿಗೆ ಮೋಸ್ಟ್ಲಿ ಇಲ್ಲಿ ರೂಮ್ಸನ್ನು ಕೊಡ್ಬೋದು, ನಮಗಲ್ಲ. ನೋಡ್ತಿರಲ್ವಾ, ಅಲ್ಲಿ ಕೂಡ ನಾನು ಅಲ್ಲಿ ಹೋಗಲ್ಲ. ಇವಾಗ ನಾನು ಇಳಿತೀನಿ ಇವಾಗ ಕೆಳಗಡೆ. ಯಾಕಂತಂದರೆ ಯಾರಾದರೂ ಬರ್ಬೋದು, ಮೋಸ್ಟ್ಲಿ ನೋಡಲಿ ಜನಗಳಿದ್ದಾರೆ, ಯಾರಾದರೂ ಇಲ್ಲಿ ಬರ್ಬೋದು. ನಾನು ಕೆಳಗಡೆ ಹೋಗ್ತೀನಿ ಪಟ್ಟಣ ಇವಾಗ. ನೋಡಿ 1:08 ಇವಾಗ ಟೈಮು. ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಇವಾಗ. ಆದರೆ ಯಾರಾದರೂ ಜನ ಬರ್ತಾರೆ, ಯಾವುದಾದ್ರೂ ಟ್ರೈನ್ ಬರುತ್ತೆ ಅಂತ ಕಾಯ್ತೀನಿ. ಯಾವುದು ಬರೋಕ್ಕೋಲ್ದು. 1 ಗಂಟೆ ಆಗಿದೆ, 1:08 ಇವಾಗ. ನೀವು ನೋಡ್ತಾ ಇರ್ಬೋದು ಟೈಮು. ನೋಡಿ, ಅವಾಗಲಿಂದ ಕಾಯ್ತಾ ಇದ್ದೀನಿ. ಬಂದರು ನೋಡ್ರಪ್ಪ ನಮ್ಮ ಹಿಂದಿ ಜನಗಳು. ನೋಡಿ, ಗ್ಯಾಂಗೇ ಬಂತು ಅವ್ರದ್ದು. ಅವರು ಏನು ಮಾಡ್ತಾರೆ ಅಂತ ನೋಡೋಕ್ಕೋಸ್ಕರ ಬಾಸ್ ಹೋಗ್ತಾ ಇದ್ದಾರೆ ನೋಡಿ. ವಾ ಅವ್ರನ್ನ ಫಾಲೋ ಮಾಡ್ಕೊತ ಹೋಗ್ತಾ ಇದ್ದಾರೆ ನೋಡಿ, ಎಲ್ಲಿಗೆ ಹೋಗ್ತಾರೆ ಇವರು ಅಂತ. ಹಾಂ, ಇವ್ರೇನು ಮೇಲೆ ಹತ್ಬಿಟ್ರು, ಅಲ್ಲಿಂದ ಅಲ್ಲಿ ಮಲ್ಗಾಕ್ ಬಂದ್ರಾ? ಓ ಮೈ ಗಾಡ್, ಯಾಕೋ ತಡಿ ನೋಡೋಣ. ನಿಂತ್ಕೊಂಡ್ರು ಮೇಲ್ ಟಾಪಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಅಂದರೆ ಕಾಣಬೇಕು, ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಾಣಿಸುತ್ತೆ ಅಂತ. ಮೋಸ್ಟ್ಲಿ ಅವರು ಬೇರೆ ಕಡೆ, ಅವ್ರ ಊರ ಕಡೆ ಹೋಗ್ತಾ ಇದಾರೆ ಅನ್ಸುತ್ತೆ ನೋಡಿ. 1 2 3 4 5 6 7 8 ಜನ, 9 ಜನ ಇದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗಿದೆ. ನಾನು ಇವಾಗ ಈ ಕಡೆ ಇದ್ದೀನಿ ನೋಡಿ. ಅಲ್ಲಿ ತುಂಬ ಜನ ಬಂದಿದ್ದಾರೆ, ಓಕೆನಾ. ನಾನು ಆವಾಗಲೇ ನಿಮಗೆ ತೋರಿಸಿದೆ, ಹಿಂದಿ ಜನ ಕೂಡ ಒಳಗಡೆ ಬಂದರು. ನಾನು ಆವಾಗಲೇ ಹೇಳಿದ್ದು ಬೇರೆ ಯಾರೋ ಹೇಳಿದ್ರು ನನಗೆ, ಓಕೆನಾ. ಇಲ್ಲಿ ವರ್ಕ್ ಮಾಡೋರೆ, ಹಂಗೆ ಬರೋ ಆಗಿಲ್ಲ. ಅದು ಟಿಕೆಟ್ ವ್ಯಾಲಿಡಿಟಿ ಹೋಗಿರುತ್ತೆ, ಜಸ್ಟ್ 2 hours ಇರುತ್ತೆ ಬಿಡಿ ಅದು ಟಿಕೆಟ್ ವ್ಯಾಲಿಡಿಟಿ, ಓಕೆನಾ. ಅಲ್ಲಿವರೆಗೂ ನಾವು ಇರ್ಬೋದು. ಬಟ್ ಏನಪ್ಪ ಅಂತಂದರೆ, ಒಳಗಡೆ ಬರೋ ಆಗಿಲ್ಲ, ಟ್ರೈನ್ ಬರೋವರೆಗೂ ಹೊರಗಿರ್ಬೇಕು ಅಂತ ಅಂದರು. ಬಟ್ ಅಲ್ಲೆಲ್ಲ ಹಿಂದಿ ಜನ ಎಲ್ಲ ಬಂದ್ರಲ್ವಾ, ಬರ್ಬೋದು ಗೈಸ್, ಓಕೆನಾ. ಅಲ್ಲೆಲ್ಲ ಅವ್ರಿಗೂ ಪರ್ಮಿಷನ್ ಕೊಟ್ಟು ಅವ್ರು ಅದಕ್ಕೆ ಬಂದಿರೋದು ಒಳಗಡೆ, ಓಕೆ. ಇವಾಗ ಟೈಮು 2 ಗಂಟೆ ಇದೆ, ನಾನು ಇಲ್ಲಿದ್ದೀನಿ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಬ್ರೋ ಅಲ್ಲಿ ಹೋಗಿ ಏನು ಮಾಡ್ತಾ ಇದೆಯಾ, ಹೋಗಿ ಸುಮ್ಮನೆ ಪೀಸಾಗಿ ಮನೇಲಿ ಮಲಗ್ಬೋದಲ್ಲ ಅಂತ ಅನ್ಬೋದು. ಕೆಲವೊಬ್ರು, ಬ್ರೋ ಯಾವ ಕಡೆ ಹೋಗ್ತಾ ಇದೆಯಾ ನೀನು ಅಂತಲೂ ಕೇಳ್ಬೋದು. ಬಟ್ ಉದ್ದೇಶ ಒಂದೇ. ನಾನು ಈ ಒಂದು ರೈಲ್ವೆ ಸ್ಟೇಷನಲ್ಲಿ ಬಂದಿರೋ ಉದ್ದೇಶ, ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಶಿವಮೊಗ್ಗದಲ್ಲಿ ಇರೋರಿಗೆಲ್ಲ, ಶಿವಮೊಗ್ಗದಿಂದ ಹೊರಗಿರೋರಿಗೆ, ಕೆಲವೊಂದು ಹಳ್ಳಿಗಳಲ್ಲಿ ತುಂಬ ದೂರ ಇರೋರಿಗೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ನೈಟು ಜನ ಇರ್ತಾರಾ? ನೈಟು ನಾವು ಅಲ್ಲಿ ಅಕಸ್ಮಾತ್ ಮಿಸ್ ಆಗಿ ಶಿವಮೊಗ್ಗ ಹೋದ್ವಿ ಅಂತಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದಾ, ಅಲ್ಲಿ ನಾವು ರೆಸ್ಟ್ ಮಾಡ್ಬೋದಾ? ಮತ್ತು ಬೇರೆ ಕಡೆ ಏನಾದರೂ ಹೋಗ್ಬೇಕು ನಾವು ಅಂದಾಗ ನೈಟು 4 ಗಂಟೆಗೆ ಟಿಕೆಟ್, 4 ಗಂಟೆಗೆ ಮಾರ್ನಿಂಗ್ 4 ಗಂಟೆಗೆ ಟ್ರೈನ್ ಇರುತ್ತೆ. ನಾವು 12 ಗಂಟೆಗೆ 1 ಗಂಟೆಗೆ ಹೋಗಿ ಅಲ್ಲಿ ವೇಟ್ ಮಾಡಿ ರೆಸ್ಟ್ ಮಾಡಿಕೊಂಡು ಟ್ರೈನಿಗೆ ಹೋಗ್ಬೋದಾ? ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾರೆ, ಬಟ್ ಅವ್ರಿಗೆ ಬಸ್ ಸಿಗಲ್ಲ, ಏನು ಸಿಗಲ್ಲ, ಎಲ್ಲ ಫುಲ್ ರಶ್ ಆಗಿರುತ್ತೆ. ಆ ಟೈಮಲ್ಲಿ ಟೈಮು 2 ಗಂಟೆ 1 ಗಂಟೆ ಆಗಿರುತ್ತೆ. ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ಬೋದಾ, ಅಲ್ಲಿ ಕೂರ್ಬೋದಾ, ಸೇಫ್ ಆಗಿದೆಯಾ, ಮತ್ತು ಅಲ್ಲಿ ಜನಗಳು ಇರ್ತಾರಾ ಇಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅವರಿಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅವ್ರು ಬಂದು ಇಲ್ಲಿ ಕುತ್ಕೋಬೋದು, ಟಿಕೆಟ್ ತೊಗೋಬೋದು. ಮತ್ತು ಅಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ಅಂತ ಇರುತ್ತೆ, ಅಲ್ಲಿ ಬಂದುಬಿಟ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳಿ, ಓಕೆನಾ. ಅದಾದಮೇಲೆ ನಿಮ್ಮ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನೀವು ಅಲ್ಲಿ ಕೇಳ್ಬೋದು, ಓಕೆನಾ. ನಾನು ಆವಾಗಲೇ ನಿಮಗೆ ತೋರಿಸಿದೆ, ಓಪನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಬೋದು. ಆ ಒಂದು ಟ್ರೈನ್ಗೆ ನೀವು ಸೇಫಾಗಿ ಹೋಗ್ಬೋದು ಗೈಸ್, ಓಕೆನಾ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇದೇ ಆಗಿರುತ್ತೆ, ಮತ್ತು ಬೇರೆ ಉದ್ದೇಶ ಯಾವುದೂ ಇಲ್ಲ, ಓಕೆನಾ. ನೋಡಿ, ಇವಾಗ ಟೈಮು 2 ಗಂಟೆ 6 ನಿಮಿಷ ಆಗಿದೆ. ನನಗೆ ಅಲ್ಲಿ ಕಾಣ್ತಾ ಇದೆ ನೋಡಿ, ರೈಲ್ವೆ ಟೈಮು 2 ಗಂಟೆ 6 ನಿಮಿಷ ಆಗಿದೆ. ನಾನು ಇವಾಗ ಪೀಸಾಗಿದ್ದೀನಿ. ಇನ್ನೊಂದು ಹೇಳ್ತೀನಿ, ನಿದ್ದೆ ಮಾತ್ರ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದ್ದಾವೆ.
ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಿದ್ದೆಗೆಟ್ಟು ವಿಡಿಯೋ ಮಾಡ್ತೀವಿ, ಕೆಲವೊಬ್ರು ಬಂದು ಕೆಟ್ಟ ಕಮೆಂಟ್ ಹಾಕ್ಬಿಡ್ತಾರೆ. ತುಂಬ ನೋವಾಗುತ್ತೆ ಮನಸ್ಸಿಗೆ. ಯಾಕಂದರೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಕೆಟ್ಟ ಕಮೆಂಟ್ ಆಗಿದ ತಕ್ಷಣ. ಯಾಕಂದರೆ ನಾವು ಬೇರೆ ಕೆಲಸ ಬಿಟ್ಟು ನಿದ್ದೆ ಮಾಡಬೇಕಲ್ವಾ, ನಿದ್ದೆ ಬಿಟ್ಟು ಎಲ್ಲ ಬಿಟ್ಟು ಬಂದು ಇಲ್ಲಿ ವಿಡಿಯೋ ಮಾಡ್ತೀವ. ಆದರೆ ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದಾಗ ಕೆಟ್ಟ ಕಮೆಂಟ್ ಹಾಕಿದ ತಕ್ಷಣ ಒಂಥರ ಬೇಜಾರಾಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಹೊರಗಡೆ ಮಲ್ಕೊಂಡಿದ್ದಾರೆ ನೋಡಿ, ಕಾಣ್ತಾ ಇದ್ದಾರಾ ಬ್ರದರ್ಸ್ಗಳಲ್ಲಿ? ಹೊರಗಡೆ ಪೀಸಾಗಿ ಹೆಂಗೆ ಮಲಗಿದ್ದಾರೆ, ಚದರಾಗಿದ್ದಾರೆ ಹೊಚ್ಕೊಂಡು ಪೀಸಾಗಿ ಮಲ್ಗವ್ರೆ ನೋಡಿ. ನನ್ನ ಬುಜ್ಜಿನ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ ನೋಡಿ. ನಾನು ನೋಡಿಲ್ಲ ಅವ್ರು ಹೊರಗಡೆ ಮಲಗಿದ್ದಿಲ್ಲಿ, ಕಾಣ್ತಾ ಇದ್ದಾರಾ ಗೈಸ್? ಇಲ್ಲಿ ನಿಶಬ್ದ, ವೆಹಿಕಲ್ಸ್ಗಳು ಅಡ್ಡಾಡ್ತಾ ಇದ್ದಾವೆ ಬಟ್ ನಿಶಬ್ದ. ಮುಂದೆ ಹೋಗೋಣ ಬನ್ನಿ ಸ್ವಲ್ಪ ಆ ಕಡೆ. ಅವಾಗಲಿಂದ ನನಗೆ ರಿಲೇಟಿವ್ ಚಾನಲ್ ನಿಂತ್ಕೊಂಡು ಕುತ್ಕೊಂಡು ಬೋರ್ ಆಗ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಫುಲ್ ನಿಶಬ್ದವಾಗಿದೆ. ಸಿಕ್ಕಾಪಟ್ಟೆ ಥಂಡಿ ಆಗಿದೆ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಥಂಡಿ ಇದೆ ಮಾತ್ರ ನೋಡಿ, ಸಿಕ್ಕಾಪಟ್ಟೆ ಥಂಡಿ ಇದೆ. ಈ ಕಡೆ ನೋಡಿ, ಈ ಕಡೆ ಆಟೋಗಳು ಇನ್ನೂ ಇವಾಗಲೇ ಬರಲ್ಲ. ಯಾಕೆ ಗೊತ್ತಾ? 4 ಗಂಟೆಗೆ ಟ್ರೈನ್ ಇದೆ, ಆ ಟೈಮಲ್ಲಿ ಆಟೋಗಳು ಸ್ಟಾರ್ಟ್ ಆಗ್ತವೆ. ಅವ್ರಿಗೆ ಗೊತ್ತು ಎಷ್ಟೊತ್ತಿಗೆ ಟ್ರೈನ್ ಇದೆ, ಎಷ್ಟೊತ್ತಿಗೆ ಬರಬೇಕು ಅಂತ, ಅವಾಗ ಬರ್ತವೆ ನೋಡಿ. ನೋಡಿ ಇವಾಗ 4 ಗಂಟೆಗೆ ಹೊರಡೋ ಟ್ರೈನ್ ಇದೆ, ಬೀರೂರು ಮೇಲಾಸ್ ಹೋಗುತ್ತೆ ತುಮಕೂರಿಗೆ ಹೋಗೋ ಟ್ರೈನ್ ಇದು. ಆಲ್ರೆಡಿ ನಿಂತ್ಕೊಂಡಿದೆ ನೋಡಿ. 4 ಗಂಟೆಗೆ ಇಲ್ಲಿಂದ ಬಿಡುತ್ತೆ. ಇವಾಗ 4 ಗಂಟೆಗೆ ಇನ್ನು ಜಸ್ಟ್ 2 ಮಿನಿಟ್ಸ್ ಇದೆ ಅಷ್ಟೇ. ಇವಾಗ ಈ ಒಂದು ಟ್ರೈನ್ ಹೋಗುತ್ತೆ. ಫ್ರೆಂಡ್ಸ್ ನೋಡಿ, ಟ್ರೈನ್ ಹೋಗ್ತಾ ಇದೆ. ತುಮಕೂರು ಟ್ರೈನ್ ಇದು ಹೋಗ್ತಾ ಇದೆ ನೋಡಿ. ಇವಾಗ ಸ್ಲೋ ಹೋಗ್ತಾ ಉಂಟು, ಹಂಗೆ ಸ್ವಲ್ಪ ಹೋಗ್ತಾ ಸ್ಪೀಡ್ ಆಗುತ್ತೆ ನೋಡಿ. ಇವಾಗಲೇ ಎಷ್ಟು ಸ್ಪೀಡ್ ಆಯ್ತು. ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಒಳಗಡೆ ಜನ ಅಷ್ಟಿಲ್ಲ. ಈ ಕಡೆಯಿಂದ ಹೋಗುತ್ತಲ್ವಾ 20 ಜನ ತುಂಬುತ್ತೆ. ಅದು ಇಲ್ಲಿಂದ ಶಿವಮೊಗ್ಗದಿಂದ ಹೋಗ್ತಾ ಇದೆ ಅಲ್ವಾ, ಹಂಗಾಗಿ ಜನ ಅಷ್ಟಿಲ್ಲ ಒಳಗಡೆ. ಬಟ್ ಇಲ್ಲಿಂದ ಹೋದ್ಮೇಲೆ ಇದೆ ನೋಡಿ, ಸಿಕ್ಕಾಪಟ್ಟೆ ಜನ ತುಂಬ್ತಾರೆ ಮಾತ್ರ. ತುಮಕೂರಿಗೆ ಹೋಗುತ್ತಲ್ವ, ಸಿಕ್ಕಾಪಟ್ಟೆ ಜನ ತುಂಬುತ್ತೆ. ಹಾ ಎಂಡ್ ಮುಗ್ಯಾಕ್ ಬಂತು ನೋಡಿ. ಇವಾಗ ಹೆಂಗ್ ಕಾಣ್ತಾ ಇದೆ ನೋಡಿ. ಓ ಮೈ ಗಾಡ್ ನೋಡಿ, ಅಣ್ಣ ವೈಟ್ ಡ್ರೆಸ್ ಹಾಕೊಂಡು ಹೆಂಗ್ ನೋಡ್ತಾ ಇದಾರೆ ಅಂತ. ಫ್ರೆಂಡ್ಸ್, ನನ್ಗೋಸ್ಕರ ಲಿಫ್ಟ್ ವೇಟಿಂಗ್ ಮಾಡ್ತಾ ಇದೆ. ಮೋಸ್ಟ್ಲಿ ಕೆಳಗಡೆ ಹೋಗಿರ್ಬೇಕು, ಅದು ಬಟನ್ ಕ್ಲಿಕ್ ಮಾಡೋಣ. ಇವಾಗ ಮೇಲೆ ಬರ್ತದೆ ನೋಡಿ. ಇವಾಗ ನಾನು ಮನೆ ಕಡೆಗೆ ಹೋಗ್ತೀನಿ ಫ್ರೆಂಡ್ಸ್. ನಾನು ಮನೆ ಹೋಗೋದ್ರಲ್ಲೇ 1 ಅವರ್ ಆಗುತ್ತೆ. ಮನೆ ಹೋಗೋತ್ತಲೇ 5 ಗಂಟೆ ಆಗುತ್ತೆ. ಪೀಸಾಗಿ ಹೋಗಿ 5 ಗಂಟೆ ಅಂತಲೇ ಮನೇಲಿ ಮಲಗ್ತೀನಿ. ಇವಾಗ ಇದೇ ಗುರು, ಇದು ಒಳಗಡೆ ನೋಡಿ ಗೈಸ್ ಹೆಂಗಿರುತ್ತೆ ನೋಡಿ. ಇವಾಗ ನೋಡಿ, ಇದ್ರೊಳಗೆ ಹೋಗ್ಬೇಕಾ ನಾನು ಇವಾಗ? ನಿಜ, ಹೋಗೋಣ ಬನ್ನಿ. ಇಲ್ಲಿ ಫಸ್ಟ್ ಫ್ಲೋರ್ ಇದು. ಕ್ಲಿಕ್ ಮಾಡೋಣ. 0 ಕ್ಲಿಕ್ ಮಾಡಿದ್ದೀನಿ. ಲೈಟಿಂಗ್ಸ್ ಇದೆ ಬಟ್ ಭಯ ಅನ್ಸಲ್ಲ. ಲೈಟಿಂಗ್ಸ್ ಇದ್ರೆ ಭಯ ಅನ್ಸಲ್ಲ. ಲೈಟ್ ಏನಾದ್ರೂ ಹೋದ್ರೆ ಮುಗೀತು. ಬಾಗಿಲಿಂದ ದೂರ ನಿಲ್ಲಿ ಅಂತ ಹಾಕಿದ್ದಾರೆ ನೋಡಿ. ಬಾಗಿಲಿನಿಂದ ದೂರ ನಿಲ್ಲಿ ಅಂತ ಹಾಕಿದ್ದಾರೆ. ಇವಾಗ ಓಪನ್ ಆಗುತ್ತೆ ನೋಡಿ. ಗ್ರೌಂಡ್ ಫ್ಲೋರಿಗೆ ಬಂದೆ ನಾನು. ಇವಾಗ 0 ಕ್ಲಿಕ್ ಮಾಡಿ ಓಪನ್ ಮಾಡೋ. ಹೋಯ್, ಈ ಕಡೆ ಓಪನ್ ಆಗುತ್ತೆ ಅನ್ಸುತ್ತೆ ಗೈಸ್. ಹೌದು ಗೈಸ್, ಓಪನ್ ಆಗ್ತಾ ಇಲ್ಲ ಇದು ನಿಜ ನೋಡಿ. ಗ್ರೌಂಡ್ ಫ್ಲೋರಿಗೆ ಬಂದಿದೆ ಬಟ್ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಏನಾದ್ರು ಕ್ಲಿಕ್ ಮಾಡ್ಬೇಕಾ? ಓ ಮೈ ಗಾಡ್, ಎಷ್ಟು ಸ್ಲೋ ಇದೆ ಗುರು ಇದು. ಓ ಮೈ ಗಾಡ್, ಅಲ್ಲಿ ಕ್ಲಿಕ್ ಮಾಡ್ಬೇಕು, ಇಲ್ಲಾಂದ್ರೆ ಬಾಯಿ ತಕೊಂಡು ಹಂಗ ನಿಲ್ತಾ ಇದ್ದೆ ನಾ ಅಲ್ಲಿ ನೋಡಿ. ಕ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಅಲ್ಲೇ ನಿಲ್ತಾ ಇದ್ದೆ. ಫ್ರೆಂಡ್ಸ್, ನಾನಿವಾಗ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಲ್ಲಿಂದ ವಿಡಿಯೋ ನೋಡ್ತೀರಂತ. ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಚಲೋ ವಿಡಿಯೋ ತರ್ತೀನಿ, ಓಕೆನಾ? ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್ ಗೈಸ್, ಬಾಯ್.